ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯವಾಗಿ ಹೇಳಿ ಬಯಸೋದೇನೆಂದರೆ, ಈ ನಿಗಮ ಚಾನೆಲ್ ಏನಿದೆ ಹೆಚ್ಚಾಗಿ ಕಾರ್ಮಿಕರ ಬಗ್ಗೆ ಇದು ಗಮನ ಕೊಡ್ತಾ ಇದೆ. ಅದು ಭಾಳ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ನಿಗಮಗಳು, ಸಾರಿಗೆ ನಿಗಮಗಳು ಕೆಲಸ ಮಾಡೋ ನೌಕರರ ಒಂದು ಸಮಸ್ಯೆಗಳಿಗೆ ಭಾಳ ಸ್ಪಂದಿಸ್ತಾ ಇದೆ, ಸಕ್ರಿಯವಾಗಿ ಸ್ಪಂದಿಸ್ತಾ ಇದೆ. ಆ್ಯಂಡ್ ನಮ್ಮ ಹಲವಾರು ವಿಷಯಗಳು ಇವತ್ತು ಹೊರಗಡೆ ಹಂಚಿಕೊಳ್ಳೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಆಗಿ ತೆಗೆದಿದ್ದಾರೆ. ಇವತ್ತು ಅವರು ಭಾಳ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಭಾಳ ಉತ್ಸಾಹವಾಗಿ ಅದೆಲ್ಲ ನಡೆಸ್ತಾ ಇದ್ದಾರೆ. ಆದರೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ನಿಮ್ಮ ತನು ಮನ ಧನ ಎಲ್ಲವನ್ನು ಕೊಟ್ಟು ಈ ಸಂಸ್ಥೆ ನಮ್ಮದು ಅಂತ ಹೇಳಿ ಬೆಳೆಸಿ, ಇದನ್ನು ಹೆಚ್ಚಿನ ಉಪಯೋಗ ಪಡ್ಕೊಳ್ಳಿ. ನಿಮ್ಮ ಕುಂದುಕೊರತೆಗಳೇನಿದ್ರು ಅವ್ರಿಗೆ ಹೇಳಿ, ಅವರು ಅದಕ್ಕೂ ಕೂಡ ಸಾಕಷ್ಟು ಪ್ರಚಾರ ಕೊಡ್ತಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇವೆಲ್ಲ ಹೋಗುತ್ತೆ. ಆದ್ದರಿಂದ ದಯಮಾಡಿ ಹೆಚ್ಚೆಚ್ಚಿಗೆ ಚಂದಾದಾರರಾಗಿ ನಿಮಗೆ ಸಾಧ್ಯವಾದಷ್ಟು ಅಮೌಂಟನ್ನು, ಅಂದರೆ ಸ್ವಲ್ಪ ಹಣ ಬೇಕಾಗುತ್ತೆ, ಯಾಕೆಂದರೆ ಈ ಚಾನಲ್ ನಡೆಸೋದು ಸುಲಭವಾದ ಕೆಲಸ ಅಲ್ಲ. ಇವರು ಬೇರೆ ಥರ ಯಾವುದೋ ಕೈ ಹಾಕಿಲ್ಲ, ನೇರವಾಗಿ ಇವ್ರ ತೊಂದರೆಗಳು ಹೇಳ್ಕೊಳ್ತಾರೆ. ಆದ್ದರಿಂದ ಇವರ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಏನೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನೀವು ಮಾಡೋಕ್ಕಾಗುತ್ತೋ ಅದು ಮಾಡಿ. ಏಕೆಂದರೆ ದುಡ್ಡಿಲ್ಲದೆ ಯಾವ ಸಂಸ್ಥೆ ನಡೆಯೋಕ್ಕಾಗೋದಿಲ್ಲ, ಈ ಸಂಸ್ಥೆ ಕೂಡ ನಡಿಬೇಕು. ಆದ್ದರಿಂದ ಆ ದೃಷ್ಟಿಯಲ್ಲಿ ಕೂಡ ದಯಮಾಡಿ ಸಹಾಯ ಮಾಡಿದ್ದೆ ನಾನು ತಮ್ಮನ್ನು ಕೇಳ್ಕೊತೇನೆ. ಮತ್ತು ಎಲ್ಲ ರೀತಿಯಲ್ಲೂ ಈ ಚಾನಲ್ಗೆ ಸಹಾಯ ಮಾಡಿದ್ದೆ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಸರ್, ಈಗ ನೀವು KSRTC ಸಂಸ್ಥೆಯಲ್ಲಿ ಸಂಘಟನೆನ ಯಾವಾಗ ಕಟ್ಟಿದ್ರಿ, ಯಾತಕ್ಕಾಗಿ ಕಟ್ಟಿದ್ರಿ? ಇದರ ಇತಿಹಾಸ ಕೂಡ ದೊಡ್ಡದೇ. ಯಾಕೆಂತಂದರೆ 1960ರಿಂದ ಇವತ್ತಿನ ತನಕ ನಾನು ಸಾರಿಗೆ ನೌಕರರ ಸಂಘಟನೆಯಲ್ಲಿದ್ದೇನೆ. 1960 ನಾನು ಟೈವ್ಯಾಕ್ ಹೋರಾಟದಲ್ಲಿದ್ದೆ. ಅದನ್ನು ನೋಡಿ ಹುಬ್ಬಳ್ಳಿ ಧಾರವಾಡದ ಸಾರಿಗೆ ನೌಕರರ ಮುಖಂಡರು ಎಂಥ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಟೈವ್ಯಾಕ್ ಹೋರಾಟಕ್ಕೆ ಅದು 100 ಜನರ ಹೋರಾಟ, ಆದರೆ ಇಡೀ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿಸಿದ್ವಿ, ಅಂಥ ಹೋರಾಟ ಅದು. ಅದನ್ನು ನೋಡಿ ಅವರು ನನಗೆ ಬಂದು, ಸರ್ ನಮ್ಮ ಸಂಘದ ಲೀಡರ್ಶಿಪ್ ತಗೋಬೇಕು ಸರ್ ಅಂದರು. ಅದಕ್ಕೂ ಮೊದಲು ಈ ಸಂಘದ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ದ ನೇತೃತ್ವ ವಹಿಸಿದ್ದವರು ಹಳ್ಳಿಕೇರಿ ಗುದ್ಲಪ್ಪನವರು. ಅಂತಹ ರಾಜ್ಯದ ಕೀರ್ತಿವಂತ ಒಬ್ಬ ರಾಜಕಾರಣಿ ಹೊಂದಿದಂಥ ಅಧ್ಯಕ್ಷ ಸ್ಥಾನ ಬಂದು ನನಗೆ ಆಫರ್ ಮಾಡಿದರು. ಅಷ್ಟೊತ್ತಿಗೆ ಅವರು ರಿಸೈನ್ ಮಾಡಿದರು. ನಾನು ಒಪ್ಕೊಂಡೆ. ಆವಾಗಿಂದ ಶುರುವಾಯಿತು 1960. ಅಂದರೆ ಅದು ಶುರುವಾಗಿದ್ದು ಆಸ್ ಪ್ರೆಸಿಡೆಂಟ್ ಆಫ್ ದಿ ಹುಬ್ಳಿ ಧಾರವಾಡ ಯೂನಿಟ್ ಆಫ್ ಸ್ಟೇಟ್ ಟ್ರಾನ್ಸ್ಪೋರ್ಟ್. ಓಕೆ ಸರ್, ನೀವು ಬಂದ ಮೇಲೆ ನಿಮ್ಮ ಸಂಘಟನೆಯಿಂದ ಸಾರಿಗೆ ನೌಕರರಿಗೆ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಡ್ಸಿದ್ದೀರಾ? ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಹುಬ್ಳಿ ಧಾರವಾಡ ಸಂಘಟನೆ, ಹುಬ್ಳಿ ಧಾರವಾಡ ಅಂತಂದ್ರೆ ಇಡೀ ಡಿವಿಷನ್, ಹುಬ್ಳಿ ಡಿವಿಷನ್ ಸಂಘಟನೆ ಹಾಗೂ ರೀಜನಲ್ ವರ್ಕ್ಶಾಪ್ ಸಂಘಟನೆ, ಇವೆರಡು ಬೇರೆ ಬೇರೆ ಇದ್ದು ಅವುಗಳು ಎರಡು ಒಂದು ಮಾಡಿ ಒಂದು ಸಂಘಟನೆ ಮಾಡಿದ್ದಾರೆ. ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೇಳಿದ್ರೆ, ಇಲ್ಲಿ ರಾಜ್ಯ ಮಟ್ಟದ ಡಿಮ್ಯಾಂಡ್ಸ್ ಇಟ್ಕೊಂಡು ರಾಜ್ಯದಲ್ಲಿ ಡಿಮ್ಯಾಂಡ್ಸ್ ಸಂಘ, ನಮ್ಮ ಸಂಘನೇ ಯಾವ ಸಂಘಕ್ಕೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತ ಇದ್ದಾಗ ಅದಕ್ಕೆ ಅಫಿಲಿಯೇಟ್ ಆದದ್ದು ಈ ಯೂನಿಯನ್ನು. ಅಲ್ಲಿ ಡಿಮ್ಯಾಂಡ್ಸ್ ಇಟ್ಟರೆ ಇಲ್ಲಿ ನಾವು ಸತ್ಯಾಗ್ರಹ ಪ್ರಾರಂಭ ಮಾಡಿದ್ವಿ, ಆ ಡಿಮ್ಯಾಂಡ್ಸ್ ಈಡೇರಿಸಬೇಕು ಅಂತ. ಆಗ ಅಜೀಜ್ ಸೇಠ್ರವರು ಇದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು. ಗೋಪಿನಾಥ್ ಸಾಂದ್ರ MLA ಆಗಿದ್ದರು ಇಲ್ಲಿ. ಅಂದರೆ ಘಟನೆಗೆ ಎಷ್ಟು ಮಹತ್ವ ಅನ್ನೋ ಕೇಳ್ತೀನಿ. ಅವರು ಶರ್ಮಾ ಈ ಸತ್ಯಾಗ್ರಹನ ಡಿಸ್ಕಂಟಿನ್ಯೂ ಮಾಡು ಅಂತ ಬಂದು ನನಗೆ ಸಾಂದ್ರ ಕೇಳಿಕೊಂಡ್ರು. ಒಳ್ಳೆ ಆತ್ಮೀಯ ಸ್ನೇಹಿತ. ಅವಾಗ ನಾನು ಅಂದೆ, ನೋಡಿ ರಿಲೀಫ್, ಅಟ್ಲೀಸ್ಟ್ ಇಂಟ್ರಿಮ್ ರಿಲೀಫ್, ತಾತ್ಕಾಲಿಕ ಪರಿಹಾರ ಆದರೂ ಘೋಷಣೆ ಮಾಡಿದೆ, ನಾವಂತೂ ಸತ್ಯಾಗ್ರಹ ನಿಲ್ಲಿಸೋದಿಲ್ಲ. ಡೈರೆಕ್ಟ್ಲಿ ಹೋಗಿ ಅಜೀಜ್ ಸೇಠ್ ಹತ್ರ ಮಾತಾಡಿ, ಹಿಂಗೆ ಶರ್ಮ ಪಟ್ಟು ಹಿಡ್ಕೊಂಡು ಕೂತಾರೆ, ಏನು ಮಾಡೋಣ ಅಂತ. ಅರ್ಧ ಗಂಟೆ ಟೈಮ್ ಕೊಡಪ್ಪ, ನಾನು ನಿರ್ಣಯ ತಗೊಂಡು ಹೇಳ್ತೀನಿ. ನಂಬ್ತೀರಾ? ಹುಬ್ಬಳ್ಳಿ ಹೋರಾಟ ಆದರೆ ಇಂಟ್ರಿಮ್ ರಿಲೀಸ್ ಸ್ಟೇಟ್ಗೆ ಡಿಕ್ಲೇರ್ ಆಯಿತು. ಅಜೀಜ್ ಸೇಠ್ ನನ್ನ ಟೆಲಿಫೋನಲ್ಲಿ ಮಾತಾಡಿ,
Professor Sharma, your interim relief demand is granted. I give it to the whole state ಅಂತಂದ್ರು. ಅಂದರೆ ಹುಬ್ಬಳ್ಳಿಯಲ್ಲಿ ಹೋರಾಟ ಮಾಡಿದರೂ ಕೂಡ ರಾಜ್ಯದ ನೌಕರರಿಗೆ ಪರಿಹಾರ ಕೊಡಿಸುವಂಥ ಸಾಮರ್ಥ್ಯವನ್ನು ಹೊಂದಿತ್ತು ಹುಬ್ಬಳ್ಳಿ ಸಂಘಟನೆ. ಆ ಸಂಘಟನೆ ಅಧ್ಯಕ್ಷನಾಗಿ ನಾನು ಸ್ಟೇಟ್ ಆರ್ಗನೈಸೇಷನ್, ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಫೆಡರೇಷನ್, ಅದರ ಮುಖ್ಯ ಉಪಾಧ್ಯಕ್ಷರಾಗಿ ತಗೊಂಡ್ರು. ಭಾಳ ಮಹತ್ವದ್ದು. ಅಂದರೆ 1960 ನನಗೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸಂಪರ್ಕ ಇದೆ. ಇನ್ನೊಂದು ಮಹತ್ವದ ವಿಷಯ ಹೇಳಲೇಬೇಕು ನಾನು. ಅದೇನು ಅಂತಂದರೆ, ಚೀಫ್ ವೈಸ್ ಪ್ರೆಸಿಡೆಂಟಾಗಿ ನಾನು ಇದ್ದರೂ ಕೂಡ ಶ್ರೀಕಂಠಯ್ಯನವರು ನಮ್ಮ ಅಧ್ಯಕ್ಷರು, ಅವ್ರ ಸೌಜನ್ಯ ಹೇಗಿತ್ತು ಅಂತಂದರೆ, ಪ್ರೊಫೆಸರ್ ಶರ್ಮಾ, ನೀವು ಪ್ರೊಫೆಸರ್ ಆಫ್ ಲಾ ನಮ್ಮ ಸಂಘಟನೆಗೆ ಬಂದಿದ್ದೀರಿ, ಭಾಳ ಸಂತೋಷ ನನಗೆ. ನೆಗೋಷಿಯೇಷನ್ಸ್ನಲ್ಲಿ ಆಗ ಡಿಮ್ಯಾಂಡ್ಸ್ಗೇನು ಮಾತುಕತೆಗಳು ನಡೀತಾ ಇತ್ತು. ಆಗ ಡೈರೆಕ್ಟ್ಲಿ ನಮ್ಮ ಸಂಘ ಹಾಗೂ ಮ್ಯಾನೇಜ್ಮೆಂಟ್ ಅಂತಂದರೆ ಸರ್ KSRTC ಮ್ಯಾನೇಜ್ಮೆಂಟ್ ಅದ್ರ ಜೋಡಿ ನೇರ ಅದು ಮಾತುಕತೆ ನಡೀತಿತ್ತು. ಮಾತುಕತೆ ನಾಡು ಒಪ್ಪಂದಗಳಾಗ್ತಿತ್ತು. 2 ಒಪ್ಪಂದಗಳಾಗಿತ್ತು ಅಷ್ಟೊತ್ತಿಗೆ. ಆಮೇಲೆ ನಾನು ಪಿಕ್ಚರ್ಗೆ ಬಂದೆ. ನಾನು ಬಂದಮೇಲೆ ಸಾಮಾನ್ಯವಾಗಿ ನೆಗೋಷಿಯೇಷನ್ಸ್ನಲ್ಲಿ, ಮ್ಯಾನೇಜ್ಮೆಂಟ್ ಜೋಡಿ ನೆಗೋಷಿಯೇಷನ್ಸ್ನಲ್ಲಿ ಭಾಳ ಮಹತ್ವದ ಪಾತ್ರ ನನಗೆ ಕೊಡ್ತಾಯಿದ್ರು. ಶರ್ಮಾ, ನೀವೇ ವಾದ ಮಾಡಿ ಡಿಮ್ಯಾಂಡ್ಸು. ಈ ಸೌಭಾಗ್ಯ ನನಗಿತ್ತು. ಸಾರಿಗೆ ನೌಕರರಿಗೆ ಇಡೀ 10 ಒಪ್ಪಂದಗಳಾದವು. ಅದರಲ್ಲಿ ಬಹುಶಃ 8 ಒಪ್ಪಂದಗಳಲ್ಲಾದರೂ ನಾನು ಮಹತ್ವದ ಪಾತ್ರವನ್ನು ವಹಿಸಿದ್ದೇನೆ. ಶ್ರೀಕಂಠಯ್ಯನವ್ರ ನೇತೃತ್ವದಲ್ಲಿ, ವೆಂಕಟರಾಮರವರ ಮುಖ್ಯ ಕಾರ್ಯದರ್ಶಿತ್ವದಲ್ಲಿ. ಒಂದು ಮಹತ್ವದ ಮಾತನ್ನು ಹೇಳಿ ಬಯಸ್ತೇನೆ. ಅದೇನು ಗೊತ್ತೇನು, ಈ 10 ವರ್ಷಗಳಲ್ಲಿ 10 ಒಪ್ಪಂದಗಳೇನಾಯಿತು 30 ವರ್ಷಗಳಲ್ಲಿ, ಆ ಸಮಯದಲ್ಲಿ 2 ಉದಾಹರಣೆ ಕೊಡ್ತೀನಿ ನಾನು. ಸೀಲಿಂಗ್ಲೆಸ್ ಗ್ರ್ಯಾಚ್ಯುಯಿಟಿ ಸಾರಿಗೆ ನೌಕರರಿಗೆ. ಅಂದರೆ ಏನು, ಕಾನೂನಿನಲ್ಲಿ ಗ್ರ್ಯಾಚ್ಯುಯಿಟಿಗೆ ಸೀಲಿಂಗ್ ಇದೆ, ಅಂದರೆ ಇಷ್ಟಕ್ಕಿಂತ ಜಾಸ್ತಿ ಕೊಡಬಾರ್ದು ಅಂತ. ಆದರೆ ನಾನು ವಾದ ಮಾಡಿದೆ ಏನಂತ, ಸೀಲಿಂಗ್ಲೆಸ್ ಗ್ರ್ಯಾಚ್ಯುಯಿಟಿ ನೌಕರರಿಗೆ ಅರ್ಹರು, ದುಡಿದಿದ್ದಾರೆ, ದುಡಿದ ಎಂಟೈರ್ ಅವಧಿಗೆ ನೀವು ಗ್ರ್ಯಾಚ್ಯುಯಿಟಿ ಕೊಡಬೇಕು ವಾದ ಮಾಡಿದೆ. ಒಪ್ಪಿಸಿದೆ ಮ್ಯಾನೇಜ್ಮೆಂಟ್ನ, ಒಪ್ಕೊಂಡ್ರು. ಸರ್ಕಾರಕ್ಕೆ ಹೋಗಿ ಸರ್ಕಾರದ ಒಪ್ಪಿಗೆ ಬರಬೇಕು. ಅದಕ್ಕೆ ಸರ್ಕಾರ ಏನ್ರಿ, ಸರ್ಕಾರದ ನೌಕರರಿಗೆ ಇಲ್ಲ, ಇಡೀ ದೇಶದಲ್ಲಿ ಯಾವ ನೌಕರಿಗೂ ಇಲ್ಲ, ಇದೇನು ಸರ್ಕಾರಿ ನೌಕರಿಗೆ ಇದು ಸಾರಿಗೆ ನೌಕರಿಗೆ ಹ್ಯಾಕೆ ಕೊಡಬೇಕು. ಆಮೇಲೆ ನಾನು ಸರ್ಕಾರದ ಹತ್ರ ಪ್ರಯತ್ನಿಸೋದು, ನಾನು ಶ್ರೀಕಂಠಯ್ಯನವರು ವೆಂಕಟರಾಮ ಎಲ್ಲ ಹೋದ್ವಿ, ಮಾತಾಡಿದ್ವಿ. ನಾನೊಂದು ಮಾತು ಹೇಳಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಸಂಘಗಳು ಹಾಗೂ ಮ್ಯಾನೇಜ್ಮೆಂಟ್ ಒಪ್ಪಂದ ಮಾಡಿಕೊಂಡು, ಯಾವುದೇ ಒಪ್ಪಂದ ಆಗಲಿ, ಆ ಒಪ್ಪಂದದಲ್ಲಿ ಸೌಲಭ್ಯಗಳು ಕಾನೂನಿನಲ್ಲಿರುವ ಸೌಲಭ್ಯಗಳಿಗಿಂತ ಹೆಚ್ಚಾಗಿದ್ದರೆ ಅದು ನ್ಯಾಯಯುತ. ಭಾಳ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್. ಇದನ್ನು ಹೇಳಿದೆ ನಾನು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ. ಸಂಘಗಳು ಆಗ 2 ಸಂಘ ಇದ್ವು. ಸಂಪಣ್ಣನವ್ರ ನೇತೃತ್ವದ ಸಂಘ ಒಂದು, ಶ್ರೀಕಂಠಯ್ಯನವ್ರ ನೇತೃತ್ವದ ಸಂಘ ಒಂದು. 2 ಸಂಘಗಳು ಕೂಡಿ ಪ್ರಯತ್ನಿಸಿದ್ವಿ. ಇದು ಕನ್ವಿನ್ಸ್ ಮಾಡಿದ್ವಿ ಗೌರ್ಮೆಂಟ್ನ, ಒಪ್ಕೊಳ್ತು. ನಂಬ್ತೀರಾ, ದೇಶದ ಏಕಮೇವ ಸಂಸ್ಥೆ ಸಾರಿಗೆ ನೌಕರರು, ಅವರಿಗೆ ಸೀಲಿಂಗ್ಲೆಸ್ ಗ್ರ್ಯಾಚ್ಯುಯಿಟಿ ಸಿಗುತ್ತೆ. ಅಂದ್ರೆ ಸರ್ಕಾರಿ ನೌಕರರಿಗೆ ಸಿಗುವಂತ ಗ್ರಾಚ್ಯುಟಿಗಿಂತ ಜಾಸ್ತಿ ಸರ್ಕಾರಿ ನೌಕರಲ್ಲ, ಎಲ್ಲ ನೌಕರಿಗೂ. ಓಕೆ, ಕಾನೂನಲ್ಲಿ ಗ್ರಾಚ್ಯುಯಿಟಿ ಏನು ಸೀಲಿಂಗ್ ಹಾಕಿದೆ, ಅದು ಇಡೀ ದೇಶದ ಎಲ್ಲ ನೌಕರಿಗೂ ಅನ್ವಯ ಆಗೋದು. ಅದಕ್ಕಿಂತ ಜಾಸ್ತಿ ನಾವು ಸಾರಿಗೆ ನೌಕರು ಪಡ್ಕೊಂಡ್ವಿ. ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್. ಇಂಥ ಅನೇಕ ಒಪ್ಪಂದಗಳು, ಅನೇಕ ಕರಾರುಗಳು, ಸಾರಿಗೆ ನೌಕರಕ್ಕಿಂತ ಹೆಚ್ಚು ಸಂಬಳ, ಇದು ಗ್ರ್ಯಾಚ್ಯುಯಿಟಿ, ಹೆಚ್ಚು ಸಂಬಳ ಕೂಡ ನಾವು ಪಡ್ಕೊಳ್ತಾ ಇದ್ವಿ ಸಾರಿಗೆ ನೌಕರರು. ಆಗ ಸರ್ಕಾರಿ ನೌಕರರು ಡಿಮ್ಯಾಂಡ್ ಏನು ಇಡ್ತಿದ್ರು ಅಂತಂದರೆ, ಸಾರಿಗೆ ನೌಕರ ಸಂಬಳ ನಮಗೆ ಕೂಡ ಇರ್ತಾ ಇತ್ತು. ಆದರೆ ಇದು ಯಾವ ಇಸ್ವಿಲ್ ಆಗಿದ್ದು ಸರ್, ಯಾವ ವರ್ಷದಲ್ಲಿ ಆಗಿದ್ದು? ವರ್ಷ ನನಗೆ ಹೇಳೋದ್ ಅಂದರೆ ನೆನಪಿಲ್ಲ. ಓಕೆ, ನೆನಪಿಲ್ಲ. ಬಟ್ ದ ಅಗ್ರಿಮೆಂಟ್ ಇಸ್ ದೇರ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ 10 ಅಗ್ರಿಮೆಂಟ್ಸ್. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ವರ್ಷಗಳಲ್ಲಿ ಸಾರಿಗೆ ನೌಕರರಿಗೆ ಗ್ರಾಚ್ಯುಟಿ ಅರ್ಧ ಸಿಗ್ತಾ ಇದೆ, 50% ಸಿಗ್ತಾ ಇದೆ. ಯಾಕೆ? ಇದ್ರ ಕಾರಣ ಹೇಳ,
ಪರ್ಟಿಕ್ಯುಲರ್ ಹಿರಿಯರಿನಿಂದ ಸರ್ಕಾರ ಇದು ಮ್ಯಾನೇಜ್ಮೆಂಟ್ ಏನು ಮಾಡೋದಕ್ಕೆ ಶುರು ಮಾಡ್ತು, ಸರ್ಕಾರ ಸಾರಿಗೆ ನೌಕರರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಾಗಲೇ ನಿಮಗೆ ಕಾನೂನು ಪ್ರಕಾರ ಮಾತ್ರ ಗ್ರ್ಯಾಚ್ಯುಯಿಟಿ ಕೊಡಲಾಗುವುದು ಅನ್ನೋ ಕರಾರಾಗಿ ಕೊಡೋಕೆ ಶುರು ಮಾಡಿದ್ರು. ಇದರ ವಿರುದ್ಧ ದುರಂತ ಅಂತ ಹೇಳ್ಬೇಕು ನಾನು. ಇದರ ವಿರುದ್ಧ ಯಾರ ಕಾರಣರು ಯಾವ ಸಂಘ ಕಾರಣ ಇದು ನಾನು ಹೇಳಿ ಬಯಸೋದಿಲ್ಲ. ಯಾಕೆಂತಂದ್ರೆ ಇವತ್ತು ಒಕ್ಕಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಯಾವುದೇ ಸಂಘದ ಮೇಲೆ ನಾನು ಬರಲು ಮಾಡಿ ಇವರು ಇದಕ್ಕೆ ಕಾರಣರು ಅಂದರೆ ನಮ್ಮ ಒಕ್ಕಟ್ಟಿಗೆ ಆತಂಕ ಬರ್ತದೆ ಅಂತ ಹೇಳೋದಿಲ್ಲ ನಾನು. ಆದರೆ ಮ್ಯಾನೇಜ್ಮೆಂಟ್ ಏನು ಮಾಡೋಕ್ಕೆ ಶುರು ಮಾಡ್ತು ಅಂತಂದರೆ, ನೀವು ಕಾನೂನು ಯುಕ್ತವಾಗಿಯೇ ಗ್ರ್ಯಾಚ್ಯುಯಿಟಿ ತಗೊಳ್ಳೋಕ್ಕೆ ಅರ್ಹರು ಅನ್ನೋ ಕರಾರು ಹಾಕಿ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಆ ವರ್ಷದಿಂದ ಎಕ್ಸಾಕ್ಟ್ಲಿ ಈ ಇಯರ್ ನಾನು ನೆನಪಿಲ್ಲ ನನಗೆ, ಆ ವರ್ಷದಿಂದ ಯಾರು ನೌಕರ ಅಪಾಯಿಂಟ್ಮೆಂಟ್ ಆದರೂ ಅವ್ರಿಗೆಲ್ಲ ಹಿಂದಿನ ಲಾಭ ಸಿಗಲಿಲ್ಲ. ಬಟ್ ಅದಕ್ಕಿಂತ ಹಿಂದೆ ಇದ್ದ ಎಲ್ಲ ನೌಕರರು ಕೂಡ ಸೀಲಿಂಗ್ಲೆಸ್ ಗ್ರ್ಯಾಚ್ಯುಯಿಟಿ ರಿಟೈರ್ ಆದಾಗ ತಗೊಂಡಿದ್ದಾರೆ. ಓಕೆ ಸರ್, ಈಗ ಗ್ರಾಚ್ಯುಟಿ ಯಾವ ಸಂಘದಿಂದ ಏನಾಯ್ತು ಅಂತ ನೀವು ಹೇಳಲ್ಲ ಅಂತ. ಓಕೆ, ಆಯ್ತು, ಅದು ನೌಕರಿಗೆ ಬಿಟ್ಬಿಡೋಣ. ಸೊ ಆದ್ರೆ ಅವತ್ತು ಸರ್ಕಾರಿ ನೌಕರರು ನಮಗೆ ಸಾರಿಗೆ ನೌಕರರಿಗೆ ಕೊಡುವಂತ ಸಂಬಳ ಕೊಡು ಅಂತ ಕೇಳ್ತಾ ಇದ್ರು ಅಂತ ಹೇಳಿ ನೀವು ಹೇಳಿದ್ರಿ. ಆದ್ರೆ ಇವತ್ತು ಇದೇ ಸಾರಿಗೆ ನೌಕರರು ಸರ್ಕಾರಿ ನೌಕರರಿಗೆ ಸಿಗುವಂತ ಸರಿಸಮಾನ ವೇತನವನ್ನ ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇವತ್ತು ಸಾರಿಗೆ ನೌಕರರು ಸರ್ಕಾರಿ ನೌಕರರಿಗಿಂತ ಕಡಿಮೆ ಸಂಬಳ ತಗೊಳ್ಳುವಂತಹ ಸ್ಥಿತಿಗೆ ಬಂದಿದ್ದಾರೆ. ಯಾಕೆ? ಕಾರಣ ಇಷ್ಟೇ, ಸುಮಾರು 20 ವರ್ಷಗಳ ಕಾಲ 1993 ಇಂದ 2012 ತನಕ ಸರ್ಕಾರ ನಿರಂಕುಶಾಧಿಕಾರಿ ಧೋರಣೆಯನ್ನು ತಾಳಿ ಸರ್ಕಾರನೇ ವೇತನ ಪರಿಷ್ಕರಣೆ, ಹೊಸ ವೇತನವನ್ನು ಡಿಕ್ಲೇರ್ ಮಾಡಿಬಿಡ್ತಿತ್ತು. ಮ್ಯಾನೇಜ್ಮೆಂಟ್ ಜೋಡಿನೂ ಸಂಬಂಧ ಇಲ್ಲ, ನೌಕರ ಸಂಘದ ಜೋಡಿನೂ ಸಂಬಂಧ ಇಲ್ಲ. ಅಂದರೆ ನಿರಂಕುಶಾಧಿಕಾರ ಜಾರಿಗೆ ಬಂದ್ಬಿಡ್ತು. ಅಂತ ಆಮೇಲೆ 2012ರಿಂದ 2020 ತನಕ ನಾವು ಜಾಯಿಂಟ್ ಆ್ಯಕ್ಷನ್ಸ್ ಫೈಟ್ ಮಾಡಿ ನೆಗೋಷಿಯೇಷನ್ಸ್ ಬರೋಂಗೆ ಮಾಡಿದ್ವಿ ಮ್ಯಾನೇಜ್ಮೆಂಟ್ನ. ಅದ್ರ ಸೆಟಲ್ಮೆಂಟ್ಸ್ ಆಗಲಿಲ್ಲ. ಆಗಲೂ ಯುನಿಲ್ಯಾಟ್ರಲ್ ಡಿಕ್ಲರೇಷನ್ ಮಾಡೋಕ್ಕೆ ಶುರು ಮಾಡಿದರು. ಲಿಮಿಟೇಷನ್ಸ್ ಇದೆ. ಇವತ್ತು ಆ ಕಾರಣಕ್ಕೆ ಸರ್ಕಾರಿ ನೌಕರಿಗಿಂತ ಕಡಿಮೆ ಸಂಬಳ ನಾವು ತಗೋತಾ ಇದ್ದೀವಿ ಅಂತ ಸರ್ಕಾರಿ ನೌಕರ ಸಂಬಳ ಬೇಕು ಅಂತ ಒಂದು ಸಂಘ ಡಿಮ್ಯಾಂಡ್ ಹಾಕ್ತು. ಅಷ್ಟೇ ಅಲ್ಲ, ಸರ್ಕಾರಿ ನೌಕರಾಗಬೇಕು ಅನ್ನೋ ಡಿಮ್ಯಾಂಡು ಹಾಕ್ತು ಇನ್ನೊಂದು ಸಂಘ. ಆದರೆ ಎರಡನ್ನೂ ಸರ್ಕಾರ ತಿರಸ್ಕಾರ ಮಾಡಿದೆ. ಓಕೆ ಸರ್, ಈಗ ನೀವೇ ನಿಮ್ಮ ಸಂಘದಲ್ಲಿ 2019-20 ಬಹುಶಃ ಏರ್ ಗೊತ್ತಿಲ್ಲ ನನಗೆ, ಆ ಸಮಯದಲ್ಲಿ ನಿಮ್ಮ ಸಂಘಟನೆಯ ಕೆಲವು ಕರಪತ್ರಗಳಲ್ಲಿ ಪಾಂಪ್ಲೆಟ್ಸ್ ಅಲ್ಲಿ ಸಾರಿಗೆ ನೌಕರನ ಸರ್ಕಾರಿ ನೌಕರನ ಮಾಡಬೇಕು ಅಂತೇಳಿ ನಿಮ್ದು ಒಂದು ಬೇಡಿಕೆ ಇತ್ತು. ಪಾಯಿಂಟ್ ಏನು ಅಂತಂದ್ರೆ, ಆ ಕಾರಣ ಏನು ಅಂತಂದ್ರೆ, ಅಷ್ಟೊತ್ತೇ ನಾವು ಕಡಿಮೆ ಸಂಬಳ ತಗೊಳ್ತಿದ್ವಿ ಅಂತ ಡಿಮ್ಯಾಂಡ್ ಹಾಕಿದ್ವಿ. ಓಕೆ, ಬಟ್ ಪಾಯಿಂಟ್ ಇಸ್, ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸರ್ಕಾರಿ ನೌಕರರ ವೇತನಗಳಿಗೂ ಸಾರಿಗೆ ನೌಕರರ ವೇತನಗಳಿಗೂ ಯಾವುದೂ ರೀತಿಯಂಥ ಸಾಮ್ಯ ಇಲ್ಲ. ಈ ಕಂಡಕ್ಟರ್ ಫಾರ್ ಎಕ್ಸಾಂಪಲ್, ಕಂಡಕ್ಟರ್ ಇದ್ದಾನೆ, ಕಂಡಕ್ಟರ್ ಸರ್ಕಾರದಲ್ಲಿದ್ದಾನ? ಇಲ್ಲ. ಅಂದರೆ ಹೀಗೆ ಇಲ್ಲಿರೋ ವೇತನ ಶ್ರೇಣಿಗಳೇ ಬೇರೆ, ಸರ್ಕಾರದ ವೇತನ ಶ್ರೇಣಿಗಳೇ ಬೇರೆ. ನಾವು ಸಮಾನತೆ ಕೇಳ್ಬೋದು, ಅಂದ್ರೇನು, ಪ್ಯಾರಿಟಿ ಇನ್ ವೇಜಸ್ ಕೇಳ್ಬೋದು, ಬಟ್ ಅದೇ ವೇಜಸ್ ಕೊಡೋದು ಕೇಳೋಕೆ ಬರಲ್ಲ. ಯಾಕೆಂದರೆ ಇಲ್ಲಿ ಇರುವಂಥ ಅನೇಕ ಹುದ್ದೆಗಳು ಸರ್ಕಾರದಲ್ಲಿಲ್ಲ. ಓಕೆ ಸರ್, ಸರ್ಕಾರದಲ್ಲಿ ಕಂಡಕ್ಟರ್ ಹುದ್ದೆ ಇಲ್ಲ, ಎಲ್ಲ ಚಾಲಕನ ಹುದ್ದೆ ಇದೆ, ಚಾಲಕನ ಹುದ್ದೆ, ಡ್ರೈವರ್ ಹುದ್ದೆ ಇದೆ. ಪಾಯಿಂಟ್ ಈಸ್, ಆಸ್ ಇಟ್ ಈಸ್ ಸರ್ಕಾರಿ ನೌಕರ ವೇತನಗಳನ್ನು ಸಾರಿಗೆ ನೌಕರಿಗೆ ಕೊಡೋಕೆ ಬರಲ್ಲ. ಯಾಕೆ? ಎಷ್ಟೋ ಇಲ್ಲ, ಆ ಹುದ್ದೆಗಳೇ ಬೇರೆ, ಈ ಹುದ್ದೆಗಳೇ ಬೇರೆ, ಈ ಕೆಲಸನೇ ಬೇರೆ, ಆ ಕೆಲಸ. ನಾನೊಂದು ಮಾತು ಹೇಳ ತಮಗೆ, ನೀವು ಈ ಮಾತನ್ನು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಸಾರಿಗೆ ನೌಕರರು ದುಡಿದಷ್ಟು ಅದರ ಅರ್ಧ ಸರ್ಕಾರಿ ನೌಕರರು ದುಡಿಯೋಲ್ಲ. ನಿಮ್ಗೆ ಗೊತ್ತಿಲ್ಲ ಇದು. ಸಾರಿಗೆ ನೌಕರಿಗೆ ಟೈಮ್ ಬೌಂಡ್ ಪ್ರೋಗ್ರಾಮ್, ಹೋಗಲೇಬೇಕು. ಇಷ್ಟೊತ್ತು ಬಸ್ ಶುರುವಾಯಿತು ಅಂತಂದರೆ ಅಷ್ಟೊತ್ತು ಕೆಲಸ ಶುರುವಾಯಿತು ಅಂತಂದರೆ ಆ ಬಸ್ ಮುಟ್ಟೋ ತನಕ ಇವ್ರ ಕೆಲಸ ಮುಗಿಯಲ್ಲ, ಮತ್ತೆ ಇಳಿದು ಹೋಗೋಕೆ ಬರಲ್ಲ. ಅಡಿಷ್ನಲ್ ವೇಜಸ್ ತಗೋಬೋದು ಇವರು, ಇಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್. ಬಟ್ ಆ್ಯಕ್ಚುಲಿ ಏನೂ ಸಂಬಂಧ ಇಲ್ಲ.
ಇವತ್ತು ನಾವು ನಿಮ್ಗೆ ಹೇಳಬೇಕು ಅಂತಂದರೆ ಸರ್ಕಾರಿ ನೌಕರರ ಸಂಬಳಕ್ಕೆ ಸಂಬಂಧ ಇಲ್ಲದೇನೆ ಅದಕ್ಕೂ ಜಾಸ್ತಿ ಸಂಬಳ ತಗೊಳ್ಳುವಂಥ ಅರ್ಹತೆ ಇದ್ದವರು ಸಾರಿಗೆ ನೌಕರರು. ಓಕೆ ಸರ್. ಅರ್ಹತೆ. ದುರಂತ ಏನು ಅಂತಂದರೆ ಅನೇಕ ಸಮಸ್ಯೆಗಳಿದೆ, ಸಂಘಟನೆಯ ಸಮಸ್ಯೆಗಳಿದೆ, ನೌಕರರ ಸಮಸ್ಯೆಗಳಿದೆ, ಎಲ್ಲ ಸಮಸ್ಯೆಗಳು ಇದೆ. ನಾನು ಅದಕ್ಕೆ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲದ ಅಧ್ಯಕ್ಷನಾಗಿ ಒಂದು ಬಹಳ ಜವಾಬ್ದಾರಿಯುತವಾದಂಥ ಮಾತನ್ನು ಹೇಳ್ತಾನೆ. ಈ ಹೊತ್ತು ಡಿಮ್ಯಾಂಡ್ ಏನು, ಡಿಮ್ಯಾಂಡ್ ಅಂತಂದ್ರೇನು, ಅವಶ್ಯಕತೆ ಏನು, ಎಲ್ಲ ಸಂಘಗಳು ಅವರ ಸಿದ್ಧಾಂತಗಳು ತತ್ವಗಳು ಏನೇ ಇಟ್ಕೊಂಡೋಗ್ಲಿ ಒಕ್ಕಟ್ಟಾಗಿಯೇ ಹೋರಾಟ ಮಾಡೋ ಅನಿವಾರ್ಯತೆ ಇದೆ. ಜಾಯಿಂಟ್ ಆಕ್ಷನ್ ಕಮಿಟಿ ರಚನೆ ಆಗಿದೆ. 6 ಸಂಘಗಳು ಕೂಡಿಕೊಂಡು ಬೇಡಿಕೆಗಳನ್ನಿಟ್ಟಿದೆ. ಅದರಲ್ಲಿ 38 ತಿಂಗಳ ವ್ಯತ್ಯಾಸ ಕೊಡಬೇಕು ಅನ್ನೋ ಬೇಡಿಕೆನೂ ಇದೆ. ಹೋದ ಅಗ್ರಿಮೆಂಟ್ನ ಡಿಫರೆನ್ಸು. ಈಗ ಮಾನ್ಯ ಮುಖ್ಯಮಂತ್ರಿಗಳು ದುರಂತ ಅಂತಂದರೆ 1/4/26 ಹೊಸ ವೇತನ ಜಾರಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಅರ್ಥ ಏನು ಗೊತ್ತೇನು, 27 ತಿಂಗಳ ಹೊಸ ವೇತನದಲ್ಲಿ ಕಡಿತ ಹಾಕಿ ಆ ಹೊಸ ವೇತನ ಅವರು ವಂಚಿತರನ್ನಾಗಿ ಮಾಡಿ ಹೊಸ ವೇತನವನ್ನು 1/4/26 ಕೊಡಬೇಕು ಅನ್ನುವಂತಹ ಒಂದು ಸಂಚನ್ನು ಮಾಡಿ ವಿಭಜಿಸಿ ಆಳುವ ತಂತ್ರವನ್ನು ಮಾನ್ಯ ಸಿದ್ದರಾಮಯ್ಯನವರು ಪಾಲಿಸ್ತಾ ಇದ್ದಾರೆ. ನಿರಂಕುಶಾಧಿಕಾರವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ದುರಂತ ಇದು. ಆದರೆ ಇದರ ವಿರುದ್ಧ ಸಂಯುಕ್ತ ಹೋರಾಟವನ್ನು ಮಾಡಲೇಬೇಕು ಅಂತನ್ನುವಂಥ ಬಹಳ ಖಚಿತವಾದಂತಹ ಧೋರಣೆ ನಂದು. ಓಕೆ ಸರ್. ಈಗ ನೀವು ಹೇಳಿದ್ರಿ ಇವತ್ತು ತುಂಬಾ ಕಡಿಮೆ ಸಂಬಳ ಇದೆ ಅನ್ನೋದು ಒಪ್ಕೋತೀರಾ? ಎಸ್. ಓಕೆ. ಆದ್ರೆ 50%, 40-50% ವೇತನ ಹೆಚ್ಚು ಕಮ್ಮಿ ಇದೆ ಅನ್ನೋದನ್ನ ಒಂದಷ್ಟು ಸಂಘಟನೆಗಳು ಹೇಳ್ತಾ ಇದೆ. ಹಾಗೆ ಸರ್ಕಾರದ ಬೇರೆ ನಿಗಮ ಮಂಡಳಿಗಳಲ್ಲಿ ತಾಂತ್ರಿಕ ಸಿಬ್ಬಂದಿ ಹುದ್ದೆ ಇದೆ, ಚಾಲಕ ಹುದ್ದೆ ಇದೆ, ಅಂದ್ರೆ KPTCL, KEB, BWSSP, ಹೀಗೆ ಬೇರೆ ಬೇರೆ ನಿಗಮ ಮಂಡಳಿಗಳಲ್ಲಿ ಆ ಹುದ್ದೆಗಳಿದೆ. ಅದಕ್ಕೆ ಸರಿಸಮಾನಲ್ಲ. ಅವ್ರಿಗಿಂತ ಇರ್ತಕ್ಕಂಥ 40-50% ಡಿಫ್ರೆನ್ಸ್ ಇದೆ. ಆದ್ರೆ ನಿಮ್ಮ ಸಂಘಟನೆಗಳು, ಈ ಅರ್ಧ ಸಂಘಟನೆಗಳು 25% ಸ್ಯಾಲ್ರಿ ಹೈಕ್ ಮಾಡಿ ಅಂತೇಳಿ ಕೇಳ್ತಾ ಇದೆ. ಇದು ಎಲ್ಲಿಗೆ ಇದನ್ನು ತೂಗುತ್ತೀರಾ ನೀವು? ಒಂದು ಮಾತನ್ನು ಹೇಳ್ತೇನೆ ಕೇಳಿ. ಸಾರಿಗೆ ನೌಕರರ ವೇತನ ಪರಿಷ್ಕರಣಾ ರೀತಿ ಬೇರೆ, 4 ಇಯರ್ಸ್ಗೆ ಬಂದ್ಬಿಟ್ಟಿದೆ. ಅದು 89 ಒಂದೇ ಅಗ್ರಿಮೆಂಟ್ ಆಗಿದ್ದು. ಅದು ಯಾರ ಜೊತೆ? AITC ಜೊತೆ ಆಯಿತು. ಆ ಟೈಮ್ನಲ್ಲಿ 4 ಇಯರ್ಸ್ ಆಗಿದ್ದು ಸರ್ಕಾರನೇ ಒಪ್ಪುತ್ತೆ. ಸಾರಿಗೆ ನೌಕರರ ಜೊತೆ 4 ಇಯರ್ಸ್ ಪೀರಿಯಡ್ ಅಗ್ರಿಮೆಂಟ್ ಆಗಬೇಕು. ಅದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಒಳಗೆ ಆಗಬೇಕು ಅಂತ. ಅಂದ್ರೇನು? ಸಂಧಾನಯುತ ವೇತನ ಪರಿಷ್ಕರಣೆ ಆಗಬೇಕು. ನಾನು ಮಹಾಮಂಡಲದ ಅಧ್ಯಕ್ಷನಾಗಿ ಒಂದು ಮಾತನ್ನು ಹೇಳ್ತೇನೆ, ಕಿವಿ ಮಾತನ್ನು ಹೇಳ್ತೇನೆ ಸರ್ಕಾರಕ್ಕೆ. ನೀವೇ 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಆಗಬೇಕು ಸಾರಿಗೆ ನೌಕರರಲ್ಲಿ ಅನ್ನೋದು ಒಪ್ತೀರಿ, ಒಪ್ಪಂದ ಮಾತುಕತೆಯಿಂದ ಮಾಡಬೇಕು ಅನ್ನೋದು ಒಪ್ತೀರಿ. ಆದರೆ ಏಕಪಕ್ಷೀಯವಾಗಿ ಘೋಷಣೆ ಮಾಡೋದು ಬಿಡಿ. ಸರ್ಕಾರ ಸಾರಿಗೆ ನೌಕರ ಸಂಘಟನೆಗಳ ಜೊತೆ, ಸಂಯುಕ್ತ ಸಂಘಟನೆಗಳ ಜೊತೆ ವೇತನ ಒಪ್ಪಂದವನ್ನು, ಪರಿಷ್ಕರಣೆ ಒಪ್ಪಂದವನ್ನು ಸಹಿ ಮಾಡಿ, ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಮಾಡಿ, ನೀವು ನಿರಂಕುಶಾಧಿಕಾರವನ್ನು ಬಿಡಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಏನು 57ರಿಂದ 89ರವರೆಗೆ 93ರವರೆಗೆ ಜಾರಿಯಲ್ಲಿತ್ತು, ಆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಜಾರಿಗೆ ತನ್ನಿ ಅಂತ ಮನವಿ ಮಾಡ್ತೇನೆ. ನಿರಂಕುಶಾಧಿಕಾರವನ್ನು ಪ್ರಕಟ ಮಾಡಿದರೆ ನಾವು ಸಂಯುಕ್ತವಾಗಿ ಹೋರಾಟಕ್ಕೆ ತಯಾರಾಗಲೇಬೇಕು ಅಂತ ಎಲ್ಲ ನೌಕರರಲ್ಲೂ ಕಾಮನ್ ಆಗಿ ಮನವಿ ಮಾಡ್ಕೊಳ್ತೇನೆ ಅನ್ನೋ ಮಾತನ್ನು ನಾನು ಭಾಳ ಗಂಭೀರವಾಗಿ ಹೇಳಬಯಸ್ತೇನೆ. ಸರಿ ಸರ್. ಈಗ ಇವತ್ತಿನ ಸರ್ಕಾರ ತನ್ನ ಎಲೆಕ್ಷನ್ ಟೈಮಲ್ಲಿ, ಈ ಹಿಂದೆ ಎಲೆಕ್ಷನ್ ಟೈಮಲ್ಲಿ ಪ್ರಣಾಳಿಕೆಯಲ್ಲಿ ಒಂದು ವಾಕ್ಯ ಹಾಕುತ್ತೆ, ನಾವು ಸಾರಿಗೆ ನಿಗಮಗಳಿಗೆ ಅಥವಾ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಹೆಚ್ಚಳ ಮಾಡೋದ್ರ ಬಗ್ಗೆ ಒಂದು ಯೋಜನೆ ಮಾಡ್ತೀವಿ ಅಥವಾ ಸರ್ಕಾರಿ ನೌಕರನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅಂತೇಳಿ ಒಂದಷ್ಟು ಹೇಳಿದ್ದಾರೆ. ಪ್ರಣಾಳಿಕೆಯಲ್ಲಿ ಒಂದೇನೋ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಬಗ್ಗೆ ನಿಮ್ಮ ಸಂಘಟನೆ ಯಾಕೆ ಕೇಳಲ್ಲ? ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ. 4 ನಿಗಮಗಳಿವೆ. ದೇ ಆರ್ ಆಟೋನಮಸ್ ಬಾಡೀಸ್. ದುರಂತ ಅಂತಂದರೆ ಮ್ಯಾನೇಜ್ಮೆಂಟ್ಗಳು ಅಂದರೆ ಈ ನಿಗಮಗಳು ಸ್ವಾಯತ್ತ ನಿಗಮಗಳು. ಆದರೆ ಇವೆಲ್ಲವೂ ಕೂಡ ಸರ್ಕಾರದ ಅಂಗಸಂಸ್ಥೆಗಳಾಗಿಬಿಟ್ಟಿವೆ.
ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ಬಿಟ್ಟಿವೆ. ದುರಂತ ಇದು. ಎಲ್ಲಿಂದ ಸರಿಸಮಾನತೆ ತರ್ತಾರೆ ಇವರು? 4 ನಿಗಮ ಸರ್ಕಾರನೇ ವೇತನ ಪ್ರಕಟ ಮಾಡ್ತಾ ಇದೆ. ಎಲ್ಲಿಂದ? 2012ರಿಂದ. ಅಂದರೆ ಇವತ್ತು ಸುಳ್ಳು ಮಾತುಗಳನ್ನು ಆಡೋದನ್ನು ಬಿಡಬೇಕು, ವಾಸ್ತವಿಕತೆಗೆ ಬರಬೇಕು. ಸಂಘಟನೆಗಳ ಜೊತೆ ಮಾತುಕತೆ ಮಾಡಬೇಕು, ಸಂಘಟನೆಗಳ ಜೊತೆ ಒಪ್ಪಂದ ಮಾಡ್ಕೋಬೇಕು, ಎಲ್ಲ ಸಂಘಟನೆಗಳ ಜೊತೆ. ಆದರೆ ನಾವು ಯಾವ ಕಾಲಕ್ಕೂ ಸಾರಿಗೆ ನೌಕರರು ಸರ್ಕಾರಿ ನೌಕರಕ್ಕಿಂತ ಹೆಚ್ಚು ವೇತನ ಪಡ್ಕೋಬೇಕು ಹೊರತು ಕಡಿಮೆ ವೇತನ ಯಾವ ಕಾರಣಕ್ಕೂ ಅಲ್ಲ. ಇದು ನಮ್ಮ ಹಕ್ಕು, ಇದು ನಮ್ಮ ಕಾರ್ಯಕ್ಷಮತೆಯ ಒಂದು ಹಕ್ಕು ಅಂತ ಮಾತನ್ನು ನಾನು ಹೇಳ ಬಯಸ್ತೇನೆ. ಓಕೆ ಸರ್, ಈಗ ಸರ್ಕಾರ ನೌಕರಿಂದ ಜಾಸ್ತಿ ಕೊಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ, ಆದ್ರೆ ನೀವು ಕೇಳಿದ್ರೆ 25% ಕೊಟ್ರೆ ಅದೇಂಗೆ ಜಾಸ್ತಿ ಆಗುತ್ತೆ? ಆಗೋದಿಲ್ಲ, ನಾನು ಒಪ್ತೀನಿ. ಆದರೆ 25% ಯಾಕೆ ಹಾಕಿದ್ದೀವಿ ಅಂತಂದರೆ, ಈ ಲಿಮಿಟೇಷನ್ಸು ಯುನೈಟೆಡ್ ಆ್ಯಕ್ಷನ್ ಮಾಡಿದಾಗ ಯಾವಾಗಲೂ ಅನೇಕ ಸಂಘಗಳು ಕೂಡಿ ಕೆಲವು ಕಾಮನ್ ಡಿಮ್ಯಾಂಡ್ಸ್ ರಚನೆ ಮಾಡುವಾಗ ಈ ರೀತಿ ಕೆಲವು ಏರುಪೇರುಗಳಾಗುತ್ತೆ. ಆದರೆ ನ್ಯಾಯಯುತವಾಗಿ ನಾನು ಹೇಳ್ತೇನೆ, ಡಿಮ್ಯಾಂಡ್ ಹಾಕಿರ್ಲಿಕ್ಕಿಲ್ಲ, ನ್ಯಾಯಯುತವಾಗಿ ನಾನು ಹೇಳ್ತೇನೆ, ಸಂಧಾನ ಮಾಡಿದಾಗ 25% ಕೂಡ ನಾವು ಕೈ ಬಿಡಬೇಕು. ಸರ್ಕಾರಿ ನೌಕರರಿಗಿಂತಲೂ ಹೆಚ್ಚು ವೇತನ ಬರೋ ಹಾಗೆ ನಾವು ನಮ್ಮ ರೀಕಾನ್ಸ್ಟಿಟ್ಯೂಟೆಡ್ ಡಿಮ್ಯಾಂಡ್ ರಚನೆ ಮಾಡ್ಕೋಬೇಕು. ಈ ಕಾಮನ್ ಫ್ರಂಟ್ಗೆ ನಾನು ಕಾಲ್ ಕೊಟ್ಟಿದ್ದೇನೆ, ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಈ ಕಾಮನ್ ಫ್ರಂಟ್ ಮಾಡಿದಾಗ ನಾವು ವೇತನದ ಬಗ್ಗೆ ರಿವೈಸ್ ಮಾಡಬೇಕು. ನಮ್ಮ ಡಿಮ್ಯಾಂಡ್ನ 25% ತೆಗಿಬೇಕು. ಇನ್ನೂ ಹೆಚ್ಚಿನ ಸರ್ಕಾರಿ ನೌಕರಕ್ಕಿಂತಲೂ ಹೆಚ್ಚು ವೇತನ ಬರೋ ಹಾಗೆ ನಾವು ನಮ್ಮ ಡಿಮ್ಯಾಂಡ್ನ ಪುನರ್ರೂಪಿಸಿ ಹೋರಾಟಕ್ಕೆ ಇಳಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಮತ್ತೆ 25% ತೆಗೆದು ಹಾಕಿ ಬೇರೆ ಒಂದು ಪರ್ಸೆಂಟೇಜ್ ಅನ್ನ ಗೊತ್ತು ಮಾಡಬೇಕು ಅಂತ ನೀವು ಹೇಳ್ತೀರಾ? ಜಾಸ್ತಿ ಮಾಡಬೇಕು ಅಂತಂದಾಗ ಈಗಲೇ ಸಂಘಟನೆಗಳಲ್ಲಿ ಬಿರುಕಿದೆ. 10-12 ಟ್ರೇಡ್ ಯೂನಿಯನ್ಗಳು ಒಡೆದ್ಬಿಟ್ಟಿದ್ದಾವೆ, 2 ಭಾಗ ಆಗಿದೆ. ಆ 2 ಭಾಗನ ಕೂರಿಸ್ಕೊಂಡು ಒಟ್ಟಿಗೆ ಸೇರಿಸಿ ನೀವು ಹೊಸ ಬೇಕು ಅಂತ ಹೇಳ್ತೀರಾ? ಕಾಮನ್ ಫ್ರಂಟ್. ಓಕೆ, ಅಂದ್ರೆ ಎಲ್ಲಾ ಸಂಘಗಳ ಫ್ರಂಟ್. ಇಲ್ಲಿ ಒಂದು ಮಾತು ಹೇಳ್ತೀನಿ, 38 months ವೇಜಸ್ ಡಿಫರೆನ್ಸ್ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಡಿಫರೆನ್ಸ್ ಇಲ್ಲ. ಒಂದು. ಎರಡನೇದು 1/1/26 ಇಂದ ವೇಜ್ ರಿವಿಷನ್ ಆಗಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಡಿಫರೆನ್ಸ್ ಇಲ್ಲ. 26 or 24 ಸರ್? 1/1/24. 1/1/24 ಗೊತ್ತಾಯ್ತು, ಇನ್ನೂ ಡಿಫರೆನ್ಸ್ ಇಲ್ಲ. ಆಯ್ತು. ಆದರೆ ವೇಜ್ ಡಿಮ್ಯಾಂಡ್ ಆಗಿದೆ 25% ಅಂತ, ಅಲ್ಲಿ ಕೆಲವು ಡಿಫರೆನ್ಸಸ್ ಇದೆ. ಕೆಲವರು ಗೌರ್ಮೆಂಟ್ ವೇಜಸ್ ಬೇಕು ಅಂತಾರೆ, 25% ಹಾಕಿದ್ದಾರೆ. ಅದನ್ನು ರಿವೈಸ್ ಮಾಡಬೇಕೀಗ. ಅಂದರೆ ನನ್ನ ಪ್ರಕಾರ ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರಿಗಿಂತಲೂ ಹೆಚ್ಚು ವೇತನ ತಗೊಳ್ಳುವಂಥ ಅರ್ಹತೆ ಇದೆ. ಇದಕ್ಕೆ ಎರಡನೇ ಮಾತಿಲ್ಲ. ಸರ್ಕಾರನೂ ಒಪ್ಪಲೇಬೇಕು ಇದಕ್ಕೆ. ಅಂದರೆ ಮಾತುಕತೆಗೆ ಬಂದರೆ ಸ್ಟ್ರೈಕ್ ಕಾಲ್ ಕೊಡಲಿ. ಇವತ್ತು ಕಾಮನ್ ಫ್ರಂಟ್ ಮಾಡ್ಕೊಂಡು ಸ್ಟ್ರೈಕ್ ಕಾಲ್ ಕೊಟ್ಟರೆ ಸರ್ಕಾರ ತಲೆ ಬಾಗಲೇಬೇಕಾಗುತ್ತೆ. ಯಾಕೆಂತಂದರೆ ಇಡೀ ಶಕ್ತಿ ಯೋಜನೆಯಲ್ಲಿ ಇವತ್ತೇನು ಲಾಭ ಪಡ್ಕೊಳ್ತಾ ಇದ್ದಾರೆ ಅವರು ಎಲ್ಲರೂ ಕೂಡ ಇವತ್ತು ಅದರಲ್ಲಿ ದೊಡ್ಡ ಭಾಗ ಉದ್ಯೋಗಸ್ಥ ಮಹಿಳೆಯರು ಯಾವುದೋ ಊರಿಗೆ ಹೋಗಿ ಕೆಲಸ ಮಾಡ್ತಾರೆ. ಇವರು ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿ ಬರಬೇಕು ಅಂತ ಅಪೀಲ್ ಮಾಡ್ಕೊಳ್ತಾ ಇದ್ದೇವೆ. ಇದಾಯಿತು ಅಂತಂದರೆ ಚುನಾವಣೆ ಹತ್ರ ಬರ್ತಾ ಸರ್ಕಾರ ನಮ್ಮ ಯಾವುದೇ ಬೇಡಿಕೆ ಇರಲಿ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ನಾನು ಹೇಳ್ತೇನೆ, ಸಾರಿಗೆ ನೌಕರರಿಗಿರೋ ಶಕ್ತಿ ಇವತ್ತು ಸಾರಿಗೆ ನೌಕರರು ಅರ್ಥಕೋಬೇಕು, ಸರ್ಕಾರನೂ ಅರ್ಥಕೋಬೇಕು. ಇದು ನ್ಯಾಯಸಮ್ಮತವೂ ಕೂಡ ಅನ್ನೋ ಮಾತನ್ನು ಖಂಡಿತವಾಗಿ ನಾನು ಹೇಳಬಯಸ್ತೇನೆ. ಓಕೆ ಸರ್, ಈಗ ಕಾಮನ್ ಫ್ರಂಟ್ ಒಂದ್ ಕಡೆ ಜಂಟಿ ಸಮಿತಿ, ಒಂದ್ ಕಡೆ ಒಕ್ಕೂಟ, ಇವರಿಬ್ಬರನ್ನು ಸೇರಿಸಿ ನೀವು ಒಂದು ಮಾತುಕತೆ ಮಾಡಿ ಈ ಕೇಳ್ತಾರೆ 25% ಇಂದ ಜಾಸ್ತಿ ಕೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಕೇಳ್ತೀರಾ? ಪರ್ಸೆಂಟೇಜ್ ಏನು ಆಗ್ಬೋದು, ಏನು ಹಾಕ್ಬಾರ್ದು, ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸಿ ವಿ ಮಸ್ಟ್ ಕ್ಯಾಲ್ಕುಲೇಟ್. ಡಿಫರೆನ್ಸ್ ಎಷ್ಟಿದೆ, ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಾಕ್ಟಿಕಲ್ ಎಕ್ಸಸೈಸ್. ನಾನು ಹೇಳ್ತಾ ಹೆಚ್ಚು ಹಾಕಬೇಕು ಅಂತೀನಿ ಅಷ್ಟೇ. ಹೆಚ್ಚು ಎಷ್ಟು ಹಾಕಬೇಕು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ನಾನಿನ್ನೂ ಮಾಡಿಲ್ಲ, ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಯಾಕೆ ಹೇಳ್ತೀನಿ ಅಂತಂದರೆ ನೋಡಿ, ಸಾರಿಗೆ ನೌಕರರು ಎಷ್ಟು ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಾರೆ.
ಅಷ್ಟು ಯಾವ ಸರ್ಕಾರಿ ನೌಕರನು ಮಾಡೋದಿಲ್ಲ ಅಂತ ಖಂಡಿತವಾಗಿ ನಾನು ಹೇಳ್ತೀನಿ. ಇದು ಜಗತ್ತಿಗೆ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿಲ್ವಾ? ಸರ್ಕಾರಕ್ಕೂ ಗೊತ್ತಿದೆ. ಇದು ನೋಡಿ, ಮ್ಯಾಟ್ರ್ ಆಫ್ ಒಪಿನಿಯನ್, ಡಿಫರೆನ್ಸಸ್ ಇರ್ಬೋದು, ಆ ವಿಷಯ ಬೇರೆ. ಆದರೆ ಸ್ಟ್ರೈಕ್ ಕಾಲ್ ಕೊಟ್ಟರೆ ಮಾತ್ರ ಇವತ್ತು ಸರ್ಕಾರ ಉರುಳು ಹೋಗುತ್ತೆ. ಸ್ಟ್ರೈಕ್ ಕಾಲ್ ಕೊಡೋದಕ್ಕೆ ಇಲ್ಲಿ ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇದೆ, ಸೋಲುತ್ತೆ, ಸರ್ಕಾರ ಸೋಲುತ್ತೆ. ಯಾಕೆ ಗೊತ್ತೇನು? ಒಕ್ಕೂಟ ಕೇಳಿರುವಂತಹ ಸರ್ಕಾರಿ ನೌಕರನ್ನು ಮಾಡಿ ಅನ್ನೋ ಬೇಡಿಕೆಯನ್ನು ತಿರಸ್ಕಾರ ಮಾಡಿದೆ, ಸರ್ಕಾರಿ ನೌಕರ ಸಮಾನ ವೇತನ ಕೊಡಿ ಅನ್ನೋ ಡಿಮ್ಯಾಂಡ್ನು ತಿರಸ್ಕರಿಸಿದೆ. ಹೀಗಾಗಿ ಒಕ್ಕೂಟಕ್ಕೆ ನಾನು ಸಲಹೆ ಕೊಟ್ಟಿದ್ದೇನೆ, ನೀವು ನಿಮ್ಮ ಡಿಮ್ಯಾಂಡ್ಸ್ ಬಿಟ್ಟು ಮಾತಾಡಿ, ಕೂತ್ಕೊಳ್ಳೋಣ, ಜಂಟಿ ಕ್ರಿಯಾ ಸಮಿತಿ ಜೊತೆ ಕೂತ್ಕೊಳ್ಳಿ, ರಿವೈಸ್ಡ್ ವೇಜ್ ಏನು ಕೇಳಬೇಕು ಅನ್ನೋ ಡಿಸೈಡ್ ಮಾಡೋಣ. ಅದು ಸರ್ಕಾರಿ ನೌಕರಕ್ಕಿಂತ ಹೆಚ್ಚು ಬರುವಂಥ ರಿವೈಸ್ಡ್ ವೇಜ್ ಹಾಕೋಣ, ಅದು ರಿವೈಸ್ ಡಿಮ್ಯಾಂಡ್ನ ನಾವು ಸೇರಿಸೋಣ ಅಂತ ನಾನು ಸಲಹೆ ಕೊಟ್ಟಿದ್ದೇನೆ. ಮುಂದೆ ನೋಡೋಣ ಏನಾಗುತ್ತೆ. ಅಂದ್ರೆ ಒಕ್ಕೂಟದವರು ನೀವು ಬಂದ್ರೆ ಬೇಡಿಕೆಗಳನ್ನ ಪರಿಶೀಲನೆ ಮಾಡಬೇಕು. ಓಕೆ, ಎಸ್. ಅದರಲ್ಲೂ ಪರ್ಟಿಕ್ಯುಲರ್ಲಿ ಒಂದೇ ಡಿಫರೆನ್ಸ್ ಬರೋದು ಪರ್ಸೆಂಟೇಜ್. ಅಲ್ಲಿ ನನ್ನ ಪ್ರಕಾರ ಈಗ ಜಾಯಿಂಟ್ ಆಕ್ಷನ್ ಕಮಿಟಿ ಹಾಕಿರುವಂಥ ಪರ್ಸೆಂಟೇಜ್ಗಿಂತಲೂ ಜಾಸ್ತಿ ಹಾಕೋದಕ್ಕೂ ಕೂಡ ನಾವು ಸಿದ್ಧ ಆಗಬೇಕು. ಒಕ್ಕೂಟ ತನ್ನ ಸರ್ಕಾರಿ ನೌಕರ ಸಮಾನ ವೇತನ ಅನ್ನುವಂಥ ತಿರಸ್ಕಾರ ಮಾಡಿದ ಸರ್ಕಾರ, ಆದರೆ ಅಲ್ಲಿ ರಿವೈಸ್ಡ್ ಡಿಮ್ಯಾಂಡ್ ಹಾಕೋದಕ್ಕೆ ಅವರು ಬರಬೇಕು. ಅದು ಸರ್ಕಾರಿ ನೌಕರಕ್ಕಿಂತ ಜಾಸ್ತಿ ಇರೋ ರಿವೈಸ್ಡ್ ವೇಜಸ್ ನಾವು ಹಾಕಬೇಕು. ಇದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಕಾಮನ್ ಫ್ರಂಟ್ ತಯಾರಾಯಿತು ಅಂತಂದರೆ ಇಡೀ ಸಿನೇರಿಯೋನು ಚೇಂಜ್ ಆಗುತ್ತೆ. ಅಂದ್ರೆ ನೀವೀಗ ಸರ್ಕಾರ ಕೊಟ್ಟಿರೋ ಪ್ರಣಾಳಿಕೆ ಬಗ್ಗೆ ಏನು ಕೇಳೋದು ಬೇಡ ಅಂತೀರಾ, ಕೇಳಬೇಕು ಅಂತೀರಾ? ಯಾವುದು? ಸರ್ಕಾರ ಮ್ಯಾನಿಫೆಸ್ಟೋ ಹಾಕಿರೋ, ಸರ್ಕಾರ ಪ್ರಣಾಳಿಕೆಯಲ್ಲಿ ಹಾಕಿರೋ ಬೇಡಿಕೆ ಏನು ಹಾಕಿದೆ ಅದನ್ನ ಜಾರಿ ಮಾಡಬೇಕು ಅಂತೀರೋ ಬೇಡ ಅಂತೀರೋ? ಯಾವುದನ್ನ? ಸಾರಿಗೆ ನೌಕರಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಯೋಜನೆಗಳನ್ನ ರೂಪಿಸ್ತೀವಿ ಅಂತ ಹಾಕಿದೆ, ಅಥವಾ ಸರಿಸಮಾನ ಕೊಡ್ತೀವಿ ಅಂತ ಇವ್ರು ಹೇಳ್ತಾರೆ, ಹಾಕಿಸಿದೆ ಅಂತ ಹೇಳ್ತಾರೆ. ಒಂದು ಮಾತು ಹೇಳ್ತೀನಿ ಕೇಳಿ, ಸರ್ಕಾರಕ್ಕೆ ನ್ಯಾಯದ ದೃಷ್ಟಿ ಇಲ್ಲ. ಸಾರಿಗೆ ನೌಕರರ ಶ್ರಮಕ್ಕೆ ಸರಿಯಾದಂತಹ ಪರಿಹಾರ ಕೊಡಬೇಕು ಅಂತಿದ್ರೆ, ಸಾರಿಗೆ ನೌಕರರ ಶ್ರಮ ಸರಿಯಾಗಿ ಪರಿಗಣಿಸಬೇಕು ಅಂತಿದ್ರೆ, ಆ್ಯಕ್ಚುಲಿ ಸರ್ಕಾರಿ ನೌಕರಕ್ಕಿಂತಲೂ ಹೆಚ್ಚು ವೇತನವನ್ನು ಹಿಂದೆ ಪಡ್ಕೊಳ್ತಾ ಇದ್ವಿ. ಆ ಸ್ಥಿತಿಯನ್ನು ಮರುಪರಿಶೀಲನೆ ಮಾಡಿ ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡಬೇಕು. ನುಕ್ಸಾನ್ ಪ್ರಶ್ನೆ ಇಲ್ಲ. ಶಕ್ತಿ ಯೋಜನೆಯಲ್ಲಿ ಪುಕ್ಕಟ್ ತಿರುಗಾಡಿಸ್ತೀರಿ. ನುಕ್ಸಾನ್ ಯಾರಿಗೆ? ಸಾರಿಗೆ ನೌಕರರಿಗೆ, ಸಾರಿಗೆ ಸಂಸ್ಥೆಗೆ. ಆದರೆ ಸರ್ಕಾರ ಪೂರ್ಣ ತುಂಬಿಕೊಳ್ತಾ ಇಲ್ಲ. ಇದ್ರ ಲಾಭ ಸರ್ಕಾರ ತಗೊಳ್ತಾ ಇದೆ. ನುಕ್ಸಾನ್ ಯಾರಿಗಾಗ್ತಾ ಇದೆ? 4 ಸಾರಿಗೆ ಸಂಸ್ಥೆಗಳಿಗಾಗ್ತಾ ಇದೆ. ಸಾರಿಗೆ ಸಂಸ್ಥೆಗಳನ್ನ ಕೇಳಿ ಶಕ್ತಿ ಯೋಜನೆಯನ್ನು ಪ್ರಕಟ ಮಾಡಿದೆಯಾ ಸರ್ಕಾರ? ನಾನು ಕೇಳ್ತೇನೆ, ಮಾಡಿಲ್ಲ. ಇಟ್ ಹ್ಯಾಸ್ ಟೇಕನ್ ಇಟ್ಸ್ ಓನ್ ಡಿಸಿಷನ್. ಅದು ಸರ್ಕಾರದ ಒಂದು ಮರು ಆಯ್ಕೆಗೆ ಅನುಕೂಲವಾಗುವಂತಹ ಮತ ಬ್ಯಾಂಕ್ ರಚನೆಯ ದೃಷ್ಟಿ ಇಟ್ಕೊಂಡು ಅದು ಆಟ ಆಡ್ತಾ ಇದೆ. ಆ ಆಟದ ಭಾಗವಾಗಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಸಾರಿಗೆ ನೌಕರರ ಪರಿಷ್ಕರಣೆಯಲ್ಲಿ ತರ್ತಾ ಇದೆ. ದಿಸ್ ಈಸ್ ನಾಟ್ ಫೇರ್. ನನ್ನ ಪ್ರಕಾರ ವಾಟ್ ಎವರ್ ಬಿ ದ ಗವರ್ಮೆಂಟ್, ಐ ಜಸ್ಟ್ ಡೋಂಟ್ ಬಾದರ್. whoever be the chief minister, I don't bother. ನಮ್ಮ ಸಾರಿಗೆ ನೌಕರರಿಗೆ ಏನು ಹಿತ ಅನ್ನೋದು ಮಾತ್ರ ನನ್ನ ಪರಿಗಣನೆಯಲ್ಲಿ ಇಟ್ಕೊಂಡು ನಾನು ಈ ಮಾತುಗಳನ್ನ ಹೇಳಿದ್ದೇನೆ. ಓಕೆ ಸರ್, ಥ್ಯಾಂಕ್ ಯು. ಈಗ ನೀವು ಸಾರಿಗೆ ನೌಕರಿಗೆ ಏನಾದ್ರು ಬೇರೆ ಹೇಳ್ತೀರಾ? ಬೇರೆ ಏನಾದ್ರು ನಿಮ್ಮ ಕಡೆಯಿಂದ ಒಂದು ಸಂದೇಶ? ದಯವಿಟ್ಟು ಒಂದಾಗಿ ಕಾಮನ್ ಫ್ರಂಟ್ ಫಾರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಗಿವ್ ಕಾಲ್ ಫಾರ್ ಸ್ಟ್ರೈಕ್ ಇಫ್ ದ ಗವರ್ಮೆಂಟ್ ಡಸಂಟ್ ಕಮ್ ಅವರ್ ವೇ. ದಟ್ಸ್ ಆಲ್. ಆತ್ಮೀಯ ಸಾರಿಗೆ ಸಹೋದರರೇ, ನೀವು ಮತ್ತೆ ನಾವು ನಮ್ಮ ಮನಸ್ಸಿನ ಗೊಂದಲಗಳು, ಸಮಸ್ಯೆಗಳು ಮತ್ತೆ ಇತರ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರೋದು ಈ ನಿಗಮ ಚಾನಲ್. ಈ ನಿಗಮ ಚಾನಲ್ ಅನ್ನೋದು ಯಾವುದೇ ಒಂದು ಜಾಹೀರಾತಿನಿಂದ ಅಥವಾ ಇತರ ಫಂಡ್ಗಳಿಂದ ನಡೀತಾ ಇರುವ ಒಂದು ಚಾನಲ್ ಅಲ್ಲ. ಇದು ಕೇವಲ ನೌಕರಿಗಾಗಿ, ನೌಕರಿಗೋಸ್ಕರ, ನೌಕರರಿಂದನೇ ನಡೀತಾ ಇರೋ ಒಂದು ಚಾನಲ್ ಆಗಿರೋದ್ರಿಂದ ಈ ನಿಗಮ ಚಾನಲ್ ಅನ್ನ ಬೆಳೆಸುವಂತ ಜವಾಬ್ದಾರಿಯು ನಮ್ಮ ಮೇಲೆ ಇದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇದರ ಬರೋ ವಿಡಿಯೋಗಳನ್ನ ಶೇರ್ ಮಾಡುವ ಮುಖಾಂತರ ಮತ್ತು ತಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ತನು ಮನ ಧನದಿಂದ ಸಹಾಯ ಮಾಡೋ ಮೂಲಕ ಈ ಚಾನಲ್ ಅನ್ನು ಇನ್ನಷ್ಟು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.